ಇನ್ನು ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಕೂಡ ಲೈವ್ ನಲ್ಲಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ, ದರ್ಶನ್ ಸಹಜವಾಗಿ ಟೆನ್ಷನ್ ನಲ್ಲಿದ್ರು, ಏನಾಗುತ್ತೆ ಇವತ್ತು ಅಂತ, ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂಥ ಟೆನ್ಷನ್. ಸೊ ನಿರಾಸೆ ಆಗಿದೆ. ಸದ್ಯಕ್ಕೆ ಹೇಗಿದ್ದಾರಂತೆ? ಯಾಕಂದ್ರೆ ಬಹಳಷ್ಟು ಟಿವಿಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರು, ಏನಾಗ್ಬೋದು ಅಂತ. ಅರುಣ್, ಈಗಾಗಲೇ ಹೇಳಿದಂತೆ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬಂದು ಸರಿಸುಮಾರಾಗಿ 36 ದಿನಗಳು ಕಳೆದಿವೆ. ನಿಜವಾದ ಜೈಲಿನ ದರ್ಶನ ಏನು ಅನ್ನೋದು ದರ್ಶನ್ ಅವರಿಗೆ ಪ್ರತಿದಿನ ಬಳ್ಳಾರಿ ಜೈಲಿನಲ್ಲಿ ಗೊತ್ತಾಗ್ತಾ ಇದೆ ಅನ್ನೋಂಥ ಮಾಹಿತಿಯನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇವತ್ತು ಕೂಡ ಸಾಕಷ್ಟು ಟೆನ್ಷನ್ನಲ್ಲಿದ್ದರು. ಅದಕ್ಕೆ ಪ್ರಮುಖವಾಗಿ 2 ಕಾರಣ. ಒಂದು, ಬೇಲ್ನ ಅರ್ಜಿ ವಿಚಾರಣೆ ಇವತ್ತು ನಡೀತಕ್ಕಂಥದ್ದು ಪ್ರಮುಖವಾದಂಥ ಒಂದು ಕಾರಣವಾದರೆ, ಮತ್ತೊಂದು ಕಾರಣ ಕಳೆದ 3 ದಿನಗಳಿಂದ ದರ್ಶನ್ ಅವರಿಗೆ ಬೆನ್ನಲ್ಲಿ ಭಾಳಷ್ಟು ನೋವು ಕಾಣ್ತಾ ಇದೆ. ಅದಕ್ಕೆ ಒಂದಷ್ಟು ಸರ್ಜರಿ ಕೂಡ ಮಾಡಬೇಕು ಅನ್ನೋಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ. ಆದರೆ ದರ್ಶನ್ ಅವರು ಇದಕ್ಕೆ ಯಾವುದಕ್ಕೂ ಒಪ್ಪಲಿಲ್ಲ. ಅಂದರೆ ನನಗೆ ಇವತ್ತು ನಾಳೆ ಅಥವಾ ಬೇಲಾಗುತ್ತೆ, ನಾನು ಜಾಮೀನು ತೆಗೆದುಕೊಂಡು ಹೊರಗಡೆ ಹೋದಾಗ ಮಾತ್ರ ಬೆಂಗಳೂರಲ್ಲಿ ತಪಾಸಣೆ ಮಾಡಿಕೊಳ್ತೇನೆ, ಅಲ್ಲಿಯವರೆಗೂ ಒಂದಷ್ಟು ಟ್ಯಾಬ್ಲೆಟ್ಸನ್ನು ಕೊಡಿ, ಸ್ವಲ್ಪ ನೋವು ಕಡಿಮೆ ಆದರೆ ಸಾಕು ಅನ್ನೋಂಥ ಮಾತನ್ನು ಕೂಡ ದರ್ಶನ್ ಅವರು ಹೇಳಿದ್ದಾರೆ. ಆದರೆ ವಿಮ್ಸ್ ವೈದ್ಯರು ಏನು ತಪಾಸಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸ್ಕ್ಯಾನಿಂಗ್ ಮಾಡಬೇಕು, ಎಕ್ಸ್ರೇ ಮಾಡಬೇಕು, ಇದು ಒಳಗೆ ಊತ ಆಗಿದೆ, ಹೆಚ್ಚು ಕಡಿಮೆ ಆದರೂ ಕೂಡ ತುಂಬ ನೋವನ್ನು ನೀವು ಅನುಭವಿಸಬೇಕಾಗುತ್ತೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ದರ್ಶನ್ ಮತ್ತೊಮ್ಮೆ ಬಳ್ಳಾರಿ ಜೈಲಿಂದ ವಿಮ್ಸ್ ಆಸ್ಪತ್ರೆಗೆ ಹೋಗೋದು, ಅಲ್ಲಿ ಸ್ಕ್ಯಾನಿಂಗ್ ಮಾಡೋದು, ಕ್ರೌಡ್ ಆಗೋದು, ಇದ್ಯಾವುದು ಕೂಡ ಅವರು ಇಷ್ಟಪಡ್ತಾ ಇಲ್ಲ. ಕೇವಲ ಒಂಟಿ ಆಗೋದಕ್ಕೆ ಮಾತ್ರ ಅವರು ಇಷ್ಟಪಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಹೊರಗಡೆ ಹೋಗೋದು, ಕ್ರೌಡ್ ಬರ್ತಕ್ಕಂಥದ್ದು, ಅಭಿಮಾನಿಗಳು ಬರೋದು, ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ನ್ಯೂಸೆನ್ಸ್ ಆಗಿದೆ, ಮತ್ತೊಂದು ನ್ಯೂಸೆನ್ಸ್ ನನ್ನಿಂದ ಆಗೋದು ಬೇಡ ಅನ್ನೋಂಥ ಒಂದು ನಿಟ್ಟಿನಲ್ಲಿ ನಾನು ಇಲ್ಲೇ ಇರ್ತೀನಿ, ಆದಷ್ಟು ನೋವನ್ನು ತಡೆದುಕೊಳ್ತೇನೆ ಅಂತ ಮಾತನ್ನು ದರ್ಶನ್ ಅವರು ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇರ್ತಕ್ಕಂಥದ್ದು ಒಂದು. ಎರಡನೇದು, ನಿನ್ನೆ ಬೆನ್ನೋವು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತಡರಾತ್ರಿವರೆಗೂ ಕೂಡ ನಿನ್ನೆ ದರ್ಶನ್ ಅವರು ನಿದ್ದೆ ಮಾಡಿರಲಿಲ್ಲ. ಇವತ್ತಿನ ಟೆನ್ಷನ್ ಇತ್ತು. ಅಂದರೆ ಜಾಮೀನು ಅರ್ಜಿ ವಿಚಾರಣೆ ಇವತ್ತೇ ಅಂತ್ಯವಾಗುತ್ತೇನೋ ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಇವತ್ತು ದರ್ಶನ್ ಪರ ವಕೀಲರು ಒಂದು ಸುದೀರ್ಘವಾದಂಥ ವಾದವನ್ನೇನು ಮಾಡಿದರೆ ಅದೆಲ್ಲವನ್ನು ಕೂಡ ಜೈಲಿನಲ್ಲಿ ಕುಳಿತುಕೊಂಡೇ ಆಲಿಸ್ತಕ್ಕಂಥ ಕೆಲಸವನ್ನು ದರ್ಶನ್ ಅವರು ಮಾಡಿದ್ದಾರೆ. ಯಾಕಂದರೆ ದರ್ಶನ್ ಅವರಿಗೆ ಕಳೆದ 15 ದಿನಗಳ ಕೆಳಗಡೆ ಒಂದು ಟಿವಿಯನ್ನು ಕೊಟ್ಟಿದ್ದರು. ಅಲ್ಲಿ ಫ್ರೀ ಚಾನಲ್ಸ್ ಯಾವೆಲ್ಲ ಇದೆ ಅವೆಲ್ಲವೂ ಕೂಡ ಬರ್ತಾ ಇದೆ. ಹೀಗಾಗಿ ಕ್ಷಣದ ಮಾಹಿತಿಯನ್ನು, ಅಂದರೆ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಏನು ದರ್ಶನ್ ಅರ್ಜಿ ವಿಚಾರಣೆ ಕ್ಷಣದ ಮಾಹಿತಿ ಬರ್ತಾ ಇದೆ ಅದೆಲ್ಲವನ್ನು ಕೂಡ ಜೈಲಲ್ಲಿ ಕುಳಿತು ವೀಕ್ಷಣೆ ಮಾಡ್ತಕ್ಕಂಥ ದರ್ಶನ್ ಅವರಿಗೆ ಕೊನೆಗೆ ಮತ್ತೊಮ್ಮೆ ನಿರಾಸೆಯೇ ಕಾದಿತ್ತು. ಯಾಕಂದರೆ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದಕ್ಕೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಎಲ್ಲೋ ಒಂದು ಕಡೆ ಏನು ಇದು ನಾಳೆಗೂ ಮುಗಿಯೋದಿಲ್ಲ, ಮುಂದಿನ ವಾರದವರೆಗೂ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಇನ್ನೂ ವಾರಗಟ್ಟಲೆ ಬಳ್ಳಾರಿ ಜೈಲಲ್ಲಿ ಇರಬೇಕಾ ಅನ್ನೋಂಥ ಒಂದು ಆತಂಕ ಮತ್ತು ನಿರಾಶಾ ಭಾವನೆ ದರ್ಶನ್ ಅವರ ಮನಸ್ಸಿನಲ್ಲಿ ಮೂಡಿತು ಅನ್ನೋಂಥ ಮಾತನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅರುಣ್, ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.